ಸದ್ಯ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಎಲ್ಲಿ ನಮ್ಮ ಕ್ಷೇತ್ರಗಳನ್ನು ಕಳ್ಕೊಳ್ತೀವೋ ಅನ್ನುವಂಥ ಆತಂಕ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರ ಮರು ವಿಂಗಡಣೆಯ ವಿಚಾರದಲ್ಲಿ ಧ್ವನಿ ಎತ್ತೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ಸಜ್ಜಾಗಿದ್ದಾರೆ. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅನ್ನುವಂಥ ಆತಂಕ ಇದೆ ಈ ವಿಚಾರದಲ್ಲಿ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಗೋವಾ ಮತ್ತು ತಮಿಳುನಾಡು ಉತ್ತರಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಸೀಟ್ ಶೇರು ಕಡಿಮೆಯಾಗುತ್ತೆ ಅನ್ನುವಂಥ ಆತಂಕ ಇರೋದ್ರಿಂದ ದಕ್ಷಿಣದ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳನ್ನು ಸೇರಿಸಿ ಹೋರಾಟ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೆರೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನಾಯಕತ್ವ ವಹಿಸಿಕೊಳ್ಳೋದಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಿದ್ದು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್. ಇದೇ ವಿಚಾರ ಈಗ ಕರ್ನಾಟಕದಲ್ಲೂ ಕೂಡ ಚರ್ಚೆಯಾಗ್ತಾ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಸ್ಟಾಲಿನ್ ಧ್ವನಿ ಎತ್ತಿದ್ರು ಈ ವಿಚಾರಕ್ಕೆ. ಈಗ ಸಿದ್ದರಾಮಯ್ಯ ನಾಯಕತ್ವ ವಹಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ಏನಾಗ್ತಾ ಇದೆ ಪ್ಲಾನು? ಯಾಕಂತಂದ್ರೆ ದಕ್ಷಿಣ ಭಾರತದಲ್ಲಿ ಇದರ ಬಗ್ಗೆ ಆತಂಕ ಇದೆ. ರಕ್ಷತ್, ಖಂಡಿತವಾಗಿ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಾಕಷ್ಟು ಕೂಡ ಅದು ಹೊಡೆತ ಬೀಳುತ್ತೆ. ಒಂದಷ್ಟು ಕ್ಷೇತ್ರಗಳನ್ನ ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂತ ಸಹಜವಾಗಿ ಆತಂಕ ಕೂಡ ವ್ಯಕ್ತ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಅವರು ಏನೇ ಹೇಳ್ಬೋದು, ಏನೇ ಭರವಸೆ ಕೊಡಬಹುದು, ಆದ್ರೆ ದಕ್ಷಿಣ ಭಾರತದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂತಹ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಇತ್ತೀಚೆಗಷ್ಟೇ ತಮಿಳುನಾಡು ಸಿಎಂ ಸ್ಟಾಲಿನ್ ಕೂಡ ಈ ಒಂದು ವಿಚಾರವಾಗಿ ಬಹಿರಂಗವಾಗಿ ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಒಂದ್ ರೀತಿಯಲ್ಲಿ ಕೂಡ ಉತ್ತರ ಭಾರತದ ರಾಜ್ಯಗಳ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಕೂಡ ಈಗ ಕ್ಷೇತ್ರಗಳ ಮರುವಿಂಗಡಣೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕೂಡ ಒಂದೊಂದು ರಾಜ್ಯಗಳೇನಿದೆ ಅಂದ್ರೆ ಮುಖ್ಯವಾಗಿರುವಂತದ್ದು ಈಗ ಆಂಧ್ರ ಆಗಿರುವ, ತೆಲಂಗಾಣ, ಕೇರಳ, ಜೊತೆಗೆ ತಮಿಳುನಾಡು, ಈ ಎಲ್ಲಾ ರಾಜ್ಯಗಳಿಗೂ, ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಿಗೂ ಕೂಡ ಈಗ ಆತಂಕ ಸೃಷ್ಟಿಯಾಗಿರುವಂತದ್ದು. ಅಂದ್ರೆ ಜನಸಂಖ್ಯೆ ಮಾನದಂಡವನ್ನು ಮುಂದಿಟ್ಟುಕೊಂಡು ಮಾಡದಾದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಇಷ್ಟು ಹೆಚ್ಚು ಕ್ಷೇತ್ರಗಳು ಕೂಡ ವಿಂಗಡಣೆ ಆಗುತ್ತೆ ಅನ್ನುವಂತ ಆತಂಕ ಸಹಜವಾಗಿ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಅದಕ್ಕೂ ಕೂಡ ಒಂದು ಸಮರ್ಥನೀಯವಾದಂತಹ ಒಂದು ಕಾರಣವನ್ನು ಕೂಡ ಇರ್ತಾ ಇರುವಂತದ್ದು. ಅಲ್ಲಿ ಉತ್ತರ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾದಂತಹ ಕಾರಣಗಳನ್ನ ಅಥವಾ ಸ್ಪಷ್ಟವಾಗಿ ತೀರ್ಮಾನಗಳಾಗಿಲ್ಲ. ಹೆಚ್ಚಿನ ಜನಸಂಖ್ಯೆ ಇದೆ. ದಕ್ಷಿಣ ಭಾರತದ ರಾಜ್ಯಗಳ ಅನುದಾನ ಎಲ್ಲವೂ ಕೂಡ ಉತ್ತರ ಭಾರತದತ್ತ ಹೋಗ್ತಾ ಇದೆ. ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಆಯಾ ಕಾಲಕ್ಕೆ ಮಾಡಿಕೊಂಡು ಬಂದಿದೆ ಅನ್ನುವಂತ ವಾದವನ್ನ ಕೂಡ ದಕ್ಷಿಣ ಭಾರತದ ರಾಜ್ಯಗಳು ಇಡ್ತಾ ಇರುವಂತದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಜನಸಂಖ್ಯೆ ಮಾನದಂಡವನ್ನು ಮುಂದಿಟ್ಟುಕೊಂಡು ಕ್ಷೇತ್ರಗಳನ್ನ ವಿಂಗಡಣೆ ಮಾಡಬಾರದು ಅನ್ನುವಂತ ವಾದವನ್ನ ಇಡ್ತಾ ಇದ್ದಾರೆ. ಹಾಗೊಂದು ವೇಳೆ ಆ ರೀತಿ ಮಾನದಂಡವನ್ನು ಅನುಸರಿಸಿದ್ದೇ ಆದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಒಂದಷ್ಟು ಕ್ಷೇತ್ರಗಳನ್ನ ಕಳೆದುಕೊಳ್ಬೇಕಾಗತ್ತೆ. ಉತ್ತರ ಭಾರತದಲ್ಲಿ ಕೂಡ ಅದು ಪ್ರಭುತ್ವ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ಅನ್ನುವಂತ ವಾದವನ್ನ ಇಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ಇತ್ತೀಚೆಗಷ್ಟೇ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಕೂಡ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಜೊತೆ ಮಾತನಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ರೆ ಅದಾದ ನಂತರ ದಕ್ಷಿಣ ಭಾರತದ ರಾಜ್ಯಗಳ ಮುಂದಾಳತ್ವವನ್ನು ಕೂಡ ವಹಿಸಿಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಬಜೆಟ್ ಮಂಡನೆ ಆದ ನಂತರ ಈ ನಿಟ್ಟಿನಲ್ಲಿ ಕೂಡ ದಕ್ಷಿಣ ಭಾರತದ ರಾಜ್ಯಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಅಂತಿಮವಾಗಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಾಳತ್ವವನ್ನು ವಹಿಸಿಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ರಕ್ಷಾತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.